ತುಮಕೂರು ನಗರದ ಪ್ರೆಸ್ ಕ್ಲಬ್ ಆವರಣದ ಆಲದಮರದ ಪಾರ್ಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಪ್ರತಿಷ್ಠಾಪಿಸಿರುವ ದತ್ತಿ ನಿಧಿಯಲ್ಲಿ 2025ರಿಂದ 26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ರೈತರ ಮಕ್ಕಳಾದ ತಿಪಟೂರಿನ ಹರ್ಷಿಕಾ ಮತ್ತು ಮಧುಗಿರಿಯ ಪಲ್ಲವಿ ಇವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರು, ಕೌಶಲ್ಯಾಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರಾದ ಮುರಳೀಧರ ಹಾಲಪ್ಪ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ತಮ್ಮ ತಂದೆ ಡಾಕ್ಟರ್ ಹಾಲಪ್ಪ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವ ದತ್ತಿ ನಿಧಿಯಿಂದ ಅತಿ ಹೆಚ್ಚು ಅಂಕ ಪಡೆಯುವ ರೈತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಸುವಂತೆ ಕೋರಿದ್ದರು. ಅವರ ಕೋರಿಕೆಯಿಂದ ಕಸಾಪ ವತಿಯಿಂದ ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 600 ಅಂಕ ಪಡೆದ ತಿಪಟೂರು ತಾಲೂಕು ಬೊಮ್ಮೆನಹಳ್ಳಿಯ ದಾಕ್ಷಾಯಿಣಿ, ದಿವಾಕರ್ ದಂಪತಿಗಳ ಪುತ್ರಿಯಾದ ಹರ್ಷಿಕಾ ಡಿ ಹಾಗೂ 625 ಅಂಕಗಳಿಗೆ 601 ಅಂಕ ಪಡೆದ ಮಧುಗಿರಿ ತಾಲೂಕು ತಗ್ಗಿಹಳ್ಳಿಯ ಪ್ರಸನ್ನಕುಮಾರ್ ಅವರ ಮಗಳು ಪಲ್ಲವಿ ಅವರುಗಳಿಗೆ ನಗದು ಪುರಸ್ಕಾರದ ಜೊತೆಗೆ ಗೌರವಿಸಲಾಯಿತು. ವೇದಿಕೆಯಲ್ಲಿ ಮಾಜಿ ಶಾಸಕರಾದ ಗಂಗಹನುಮಯ್ಯ, ಎಲ್ ಲಕ್ಕಪ್ಪ, ರೈತ ಸಂಘದ ಜಿಎಸ್ ಶಂಕರಪ್ಪ, ಚಿಕ್ಕಬೋರೇಗೌಡ, ಲೋಕೇಶ್, ಕೆಂಚಮಾರಯ್ಯ, ಪ್ರೊಫೆಸರ್ ಕೆ ಚಂದ್ರಣ್ಣ, ಡಿಸಿಸಿ ಮಹಿಳಾ ಘಟಕದ ಸುಮತಿ, ಕಸಾಪ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಡಿಎನ್ ಯೋಗೀಶ್ವರಪ್ಪ, ಡಾಕ್ಟರ್ ಸಣ್ಣಹೊನ್ನಯ್ಯ ಕಂಟಲಗೆರೆ, ನಟರಾಜ ಶೆಟ್ಟಿ ಸೇರಿದಂತೆ ಹಲವು ಉಪಸ್ಥಿತರಿದ್ದರು. ಉಪಯೋಗ ಇಲ್ಲ. ಕೆಲವರು ರೈತರ ಸಮಸ್ಯೆಗಳು ನಿಮ್ಗೆ ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿದ್ದಾವೆ. ಕೆಲವರು ಆಲ್ರೆಡಿ ಚೀಟಿನೂ ನಿಮಗೆ ತಲುಪಿಸಿದ್ದಾರೆ. ಅದಕ್ಕೇನಾದರೂ ಪರಿಹಾರ ಇಲ್ಲೇನೆ ಕೊಡೋಂಥದ್ದಿದ್ರೆ ಅಥವಾ ಇಲಾಖೆಯಲ್ಲಿ ತುರ್ತಾಗಿ ಅವ್ರಿಗೆ ಮಾಡಿಕೊಡೋಂಥವಿದ್ರೆ ಈ ವೇದಿಕೆ ಅವರಿಗೆ ಸಹಕಾರ ಆಗಲಿ ಅಂತೇಳಿ ಎಲ್ಲ ಆಯಾಮಗಳಿಂದ ಯೋಚನೆ ಮಾಡಿ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಇದು ತುಮಕೂರು ನಗರಕ್ಕೆ ಮಾತ್ರ ಸೀಮಿತ ಅಲ್ಲ. ಮುಂದೆ ಈ ಮಳೆಗಾಲ ಕಳೆದ ಮೇಲೆ ಪ್ರತಿ ತಾಲೂಕಲ್ಲೂ ನಮ್ಮ ಈಚೆ 25ರಿಂದ 50 ಜನ ಬರೀ ರೈತ ಮಕ್ಕಳಿಗೇನೆ ಸಂಕಷ್ಟಗಳನ್ನೆಲ್ಲ ಎದುರಿಸಿ ಇತಿಮಿತಿನಲ್ಲಿ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮಗಳಲ್ಲಿ ಓದಿ ಪೇಟೆ ಹುಡುಗರು ಜೊತೆ ಅವರು ಸ್ಪರ್ಧೆ ಮಾಡಿ ಅದರಲ್ಲೂ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿದರೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಎಷ್ಟು ಕಷ್ಟ ಅಂಥೇಳಿ ತಮಗೆಲ್ರಿಗೂ ಗೊತ್ತಿದೆ. ಪ್ರಾರಂಭದಲ್ಲಿ ನಾನು ಶಂಕರಣ್ಣ ಅವ್ರಿಗೆ ಹೇಳ್ತಾ ಇದ್ದೆ, ನೋಡಿ ರೈತ ಗೀತೆ ಹಾಕ್ರಿ ಅಂದರೆ ನಮಗೆಲ್ಲ ಗೊತ್ತಿದ್ದಿದ್ದು ಯಾವುದು ಸಂಪತ್ತಿಗೆ ಸವಾಲ ಅಥವಾ ಬಂಗಾರದ ಮನುಷ್ಯನ ಹಾಡುಗಳು ಕೇಳಿದ್ವಿ ನಾವು. ಇವು ಹಾಡುಗಳು ಹಾಕು ಅಂದರೆ ಎಲ್ಲ ಅದು ಜನ್ರೇಷನ್ನು ಗ್ಯಾಪು. ಅವ್ರಿಗೂ ನಮ್ಮ ಪರಿಸರ ನಮ್ಮ ಪರಿಸ್ಥಿತಿಗಳು ಅರ್ಥ ಆಗ್ಬೇಕು. ಈಗಿನ ಯುವಕರಿಗೆ ನಾವುಗಳು ಯಾವುದೇ ಕಷ್ಟ ಕೊಡ್ದಂಗೆ ನಾವುಗಳು ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರನ್ನ ಓದಿಸೋ ಪ್ರಯತ್ನ ಮಾಡ್ತೀವಿ. ಸರ್ಕಾರದಿಂದ ಸ್ಕಾಲರ್ಶಿಪ್ಗಳು ಸಿಗ್ತವೆ. ಎಲ್ಲ ಸಿಟಿ ಬಂದಿಲ್ಲ ಹಾಸ್ಟೆಲ್ಗಳಲ್ಲಿ ಇದ್ಕೊಂಡು ಊರ ಕಡೆ ಕಷ್ಟ, ತಂದೆ ತಾಯಿ ಅಜ್ಜ ಅಜ್ಜಿದು ನೋವುಗಳು ಅವ್ರಿಗೆ ಗೊತ್ತಿಲ್ಲದಂಗೆ ಅದನ್ನು ನಾವು ಮನೆ ಮಾಚ್ತಾ ಇದ್ದೀವಿ. ಸರ್ಕಾರ ಸದಾ ನಿಮ್ಮ ಜೊತೆ ಇರ್ತದೆ. ಹಾಗೇನೆ ತಾವುಗಳು ಅಧಿಕಾರಿಗಳಲ್ಲಿ ತಾವುಗಳಿಗೆ ಕೂತಿದ್ದೀರ. ನಿಮ್ಮಲ್ಲಿ ಏನಾದರೂ ಒಂದು ಸಣ್ಣ ಅವಘಡ ಆಗಿ ಒಂದು ಡೆತ್ ಆದರೆ ಇತ್ತೀಚೆಗೆ ತುಮಕೂರಿನಲ್ಲೇ ನೋಡಿದ್ವಿ, 3-4 ದಿನ ಜಿಲ್ಲಾಡಳಿತನೇ ಸ್ತಬ್ಧ ಆಗೋಗ್ಬಿಟ್ಟಿತ್ತು. ಕೊನೆ